ಇದು ಒಂದು ಸಡಗರದ ದಿನ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಡಿ ಕೆ ಸಾಹೇಬರು ಇವತ್ತು 25ನೇಯ ಕರ್ನಾಟಕ ರಾಜ್ಯದ ಅದ್ಭುತ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಇವತ್ತು ಸಂಭ್ರಮದಿಂದ ನೋಡಿ ಇಷ್ಟು ಸಾವಿರ ಜನ ಬರಬೇಡ ಅಂತ ಹೇಳಿದ್ರು ಕೂಡ ಇಷ್ಟು ಜನ ಕಿಕ್ಕಿರಿದು ಸೇರಿರ್ತಕ್ಕಂಥದ್ದು ಅವರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಕೂಡ ಇಡೀ ರಾಜ್ಯ ಇವತ್ತು ಇಲ್ಲಿ ಬಂದಿದೆ ಅಂತಂದ್ರೆ ನೀವು ಬೇಡಪ್ಪ ಇಲ್ಲಿ ಬರಬೇಡ್ರಿ ಅಂದ್ರೂ ಕೂಡ ಇವತ್ತು ಬಂದು ಸಂಭ್ರಮದಿಂದ ಹಬ್ಬವನ್ನ ಆಚರಿಸ್ತಾ ಇದೆ. ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಸರ್, ಕಾನೂನಿನ ಬಗ್ಗೆ ಅರಿವಿರ್ತಕ್ಕಂತಹ ವ್ಯಕ್ತಿಗೆ, ಉದಾಹರಣೆಗೆ ಕಾನೂನು ಅಂತಕ್ಕಂಥದ್ದು, ಕಾನೂನಿನ ವಿಷಯ ಅರಿವಿಲ್ಲ ಅಂತ ಹೇಳಿದ್ರೆ ಆ ಒಂದು ಗೃಹ ಖಾತೆ ಅಥವಾ ಕಾನೂನಿನ ವಿಷಯದ ಬಗ್ಗೆ ತಿಳಿದಿರ್ತಕ್ಕಂತಹ ವ್ಯಕ್ತಿಗೆ ಕಾನೂನಿನ ಈಗ ಬಿಜೆಪಿ ಹೇಳ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಒಳ್ಳೇದಾಯಿತು, 2028 ನಮ್ಮದೇ ಸರ್ಕಾರ ಅಂತ 6 ವರ್ಷ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟಿದ್ದಂಗಲೂ ಬಿಜೆಪಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ? ಸರ್, ಇಲ್ಲಿ ಸಂತೋಷವಾಗಿ ಸಿದ್ದರಾಮಯ್ಯನವರು ಕೂಡ ಮೊದಲೇ ಹೇಳಿದ್ರು, ಈ ಮಾಧ್ಯಮದವರೊಂದಿಗೆ ಇದನ್ನ ಹಂಚ್ಕೊಳ್ಳಿಕ್ಕೆ ನೇರವಾಗಿ ಹೇಳ್ದಿಲ್ಲ ಅಂದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಅಧಿಕಾರವನ್ನ ಕೊಡಬೇಕು ಅಂತಕ್ಕಂಥದ್ದು ಇತ್ತು. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಡಿ ಕೆ ಸಾಹೇಬರು ಮತ್ತೆ ಸಿದ್ದರಾಮಯ್ಯನವರು ಆತ್ಮೀಯರೇ. ಮಾಧ್ಯಮದವರು ಅನೇಕ ಈ ಅಲ್ಲಿ ಇಲ್ಲಿ ಇಲ್ಲಿ ಸಲ್ಲದ ಮಾತುಗಳನ್ನ ಹಬ್ಬಿಸ್ತಾ ಇರ್ಬೋದು, ಬಟ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ಅವರಂತಹ ಸಹೋದರರು ಇವತ್ತು ಇಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಕಾರಣ ಏನಪ್ಪಾ ಅಂದ್ರೆ ಎಲ್ಲ ರಾಜಕೀಯದಲ್ಲಿ ನನಗೂ ಆಸೆ ಇರುತ್ತೆ, ನಿಮಗೂ ಆಸೆ ಇರುತ್ತೆ, ನಾನು ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅದು ಸುಲಭ ಅಲ್ಲ ಅಲ್ವಾ. ಇವತ್ತು ಸಿದ್ದರಾಮಯ್ಯ ಅವರೇ ಸಂತೋಷದಿಂದ ಅವರು ಅಧಿಕಾರವನ್ನ ಹಸ್ತಾಂತರಿಸಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಎಲ್ಲ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಕೂಡ ಒಗ್ಗಟ್ಟಿನಿಂದ ಇದ್ದಾರೆ. ನನಗೆ ಇವತ್ತು ಎಲ್ಲ ಮಂತ್ರಿಗಳು ಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಸಂತೋಷವನ್ನ ತಂದಿರತಕ್ಕಂಥ ವಿಷಯ. ಇಲ್ಲಿ ನನಗೆ ಪ್ರತಿ ಶಾಸಕರು ಕೂಡ ನಮ್ಮ ರಾಜ್ಯದ 75 ಭಾಗ MLAಗಳು ನಾನು ಮುಖಾಮುಖಿಯಾಗಿ ಸಂಪರ್ಕವನ್ನ ಹೊಂದಿದ್ದೇನೆ. ಅವರ ಎಲ್ಲ ಮನದಾಳದ ಮಾತು ನನಗೆ ಗೊತ್ತು. DKS ಅವರಿಗೆ ಎಸ್ ಅಂತಿದ್ದೆ ಹೊರತು ನೋ ಅಂತ ಯಾರು ಹೇಳ್ತಾ ಇರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ನಮ್ಮ ಸಾಹೇಬರು ಪ್ರೀತಿ ಅಂಥದ್ದು, ನಮ್ಮ ಡಿ ಕೆ ಸಾಹೇಬ್ರ ಪ್ರೀತಿ ಅಂಥದ್ದು. ಇವತ್ತು ನೋಡಿ, ಇವತ್ತು ಗಗನದಲ್ಲೂ ಕೂಡ ಚಿಲ್ ವಾತಾವರಣ ಇದೆ. ಯಾಕೆ? ಶುಭ ಸೂಚನೆ ಇದು. 25ನೇಯ ಮುಖ್ಯಮಂತ್ರಿಯಾಗಿ ಇವತ್ತು ರಾಜ್ಯ ಅದ್ಭುತವಾದ ಹಬ್ಬವನ್ನೇ ಆಚರಿಸ್ತಾ ಇದೆ. ನೋಡಿ ಇವತ್ತು ಎಷ್ಟೊಂದು ಜನ ಕಿಕ್ಕಿರಿದು ಸೇರಿದ್ದಾರೆ. ಮಾಧ್ಯಮದವರಿಗೆ ಧನ್ಯವಾದಗಳು. ನನಗೆ ನಿಮ್ಮ ಜೊತೆ ಈ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ನಮ್ಮ ಬಾಸ್ಗೆ ಮುಂದೆ ಇನ್ನೂ ಕೂಡ ಉನ್ನತ ಹುದ್ದೆ, ಪ್ರಧಾನಿ, ರಾಷ್ಟ್ರಪತಿ ಹುದ್ದೆ ಲಭಿಸಲಿ ಅಂತ ಹೇಳಿ ನಾನಾದರೂ ರಾಜ್ಯದ ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.